ಎಲ್ಲ ನೀರಲ್ಲಿ ಹೋಗಲ್ಲ. ಉದಯ ರಾಮದೇವ್ ಗೌತಮ ಸಭಾ ನಮ ಶಿವಾಯ ಪುಡೆಯ ನಮ ಶಿವಾಯ या पुढे या बहिणी तुम्ही जा रे सापो सापो होय सापो एक जण होती रे मग नमः शिवाय नमः शिवाय नमः शिवाय नमः शिवाय इकडे इकडे मुंगडे होगे जात काढा बाई बाई चला होगी बने इकडे बने अण्णा इकडे जन कमी होणार जास्त होईल इकडे ओय ना काय किती बार करतो चला चला इकडे यार ಜನ ಭಕ್ತ ನೀವು ಮಾಡ್ತಾರೆ बोले बारीला संध्याकाळी लागणार आहे. ಇವತ್ತು ದೇಶದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿಯೂ ಸಹಿತ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದ್ದೇವೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಹಿಂಬದಿಯಲ್ಲಿರುವಂತಹ ಮುಖ್ಯ ಕಡಲ ತೀರದಲ್ಲಿದ್ದೇವೆ. ಈ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ.
ದೇವರ ದರ್ಶನಕ್ಕಿಂತ ಮುಂಚೆ ಸಮುದ್ರ ಸ್ನಾನ ಮಾಡಿ, ಕೋಟಿ ತೀರ್ಥ ಸ್ನಾನ ಮಾಡಿ, ಮಹಾಬಲೇಶ್ವರನ ದರ್ಶನ, ಅದೇ ರೀತಿ ಆತ್ಮಲಿಂಗ ಸ್ಪರ್ಶ ಪೂಜೆ ಮಾಡಿದ್ರೆ ಶಿವರಾತ್ರಿ ಎಂದು ಪುಣ್ಯ ಸಿಗತ್ತೆ ಎನ್ನುವಂತ ಒಂದು ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಮುದ್ರ ಸ್ನಾನಕ್ಕೆ ಆಗಮಿಸುತ್ತಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಕೇವಲ ಉತ್ತರ ಕನ್ನಡ ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು, ಅದೇ ರೀತಿ ಗೋವಾ, ಮಹಾರಾಷ್ಟ್ರದಿಂದ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಸಮುದ್ರ ಸ್ನಾನಕ್ಕೆ ಬಂದಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕಡಲ ತೀರದಲ್ಲಿ ಮರಳಿನ ಶಿವಲಿಂಗವನ್ನ ನಿರ್ಮಿಸಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆತಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಹಿಳೆಯರು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಈ ರೀತಿಯಾದಂತಹ ಒಂದು ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿ ಬಂದಂತ ಭಕ್ತಾದಿಗಳು ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನ ಸಹಿತ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕೇವಲ ಇಲ್ಲಷ್ಟೇ ಅಲ್ಲದೆ ಗೋಕರ್ಣದ ಮುಖ್ಯ ಕಡಲ ತೀರದುದ್ದಕ್ಕೂ ಸಹಿತ ಬಂದಂತ ಭಕ್ತಾದಿಗಳು ಸಮುದ್ರ ಸ್ನಾನ ಮುಗಿಸಿ ಮರಳಿನ ಶಿಲ್ಪವನ್ನ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅದಾದ ನಂತರ ಇಲ್ಲಿನ ಮಹಾಬಲೇಶ್ವರ ದೇವರ ದರ್ಶನವನ್ನ ಪಡಿತಾರೆ. ಅದ್ರ ಜೊತೆಗೆ ಆತ್ಮಲಿಂಗ ಸ್ಪರ್ಶ ಪೂಜೆಯನ್ನ ಮಾಡ್ತಾರೆ. ಇದು ಪ್ರತಿ ವರ್ಷವೂ ಸಹಿತ ಬೇರೆ ಬೇರೆ ರಾಜ್ಯದಿಂದ ಬಂದಂತ ಭಕ್ತಾದಿಗಳು ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸ್ತಾರೆ. ಅದೇ ರೀತಿ ಕೇವಲ ಗೋಕರ್ಣ ಅಷ್ಟೇ ಅಲ್ಲದೆ ಮುರುಡೇಶ್ವರ ಆಗಿರ್ಬೋದು, ಯಾಣ ಆಗಿರ್ಬೋದು, ಸಹಸ್ರಲಿಂಗ ಆಗಿರ್ಬೋದು, ಈ ಎಲ್ಲಾ ಶಿವನ ಕ್ಷೇತ್ರಗಳಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು, ಅದೇ ರೀತಿ ಧಾರ್ಮಿಕ ವಿಧಿವಿಧಾನಗಳು ಕಳೆಗಟ್ಟಿರುವಂತದ್ದು. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು. ಅದೇ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆತ್ಮಲಿಂಗ ಸ್ಪರ್ಶ ಪೂಜೆ, ಅದೇ ರೀತಿ ಇಲ್ಲಿ ಸಮುದ್ರ ಸ್ನಾನ ಮಾಡಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.